ನಮಸ್ಕಾರ ಸ್ನೇಹಿತರೆ. ಇತ್ತೀಚಿನ ದಿನಗಳಲ್ಲಿ ವೇಷಧಾರಿ ಬಾಬಾಗಳು ಏನೇ ಮಾಡಿದರೂ ಸರಿ ಎಂದುಕೊಂಡು ಬಿಟ್ಟಿದ್ದಾರೆ. ಇಲ್ಲೊಬ್ಬ ಬಾಬಾ ಆಶೀರ್ವಾದ ಕೊಡುವ ನೆಪದಲ್ಲಿ ಯಾವ ರೀತಿ ವರ್ತಿಸಿದ್ದಾನೆ ಎನ್ನುವುದನ್ನು ತಮ್ಮ ಮುಂದೆ ಇಡುತ್ತಿದ್ದೇನೆ. ಕೆಂಪು ಶಾಲಿನ ಹಿಂದಿನ ಮರ್ಮವೇನು? ವೇಷಧಾರಿಗಳು ಧರ್ಮದ ಹೆಸರಿನಲ್ಲಿ ಏನೇ ಮಾಡಿದರೂ ಕೇಳುವವರು ಯಾರು ಎಂದುಕೊಂಡು ಬಿಟ್ಟಿದ್ದಾರಾ? ಸ್ನೇಹಿತರೆ, ಹಿಂದಿಯಲ್ಲಿ ಒಂದು ಹಾಡಿದೆ. ಆ ಹಾಡನ್ನು ಒಂದ್ಸಲ ಮೊದಲು ನೋಡ್ಕೊಂಬನ್ನಿ. ಆ ನಂತರ ಈ ಹಾಡಿಗೂ ಮತ್ತು ಇವತ್ತಿನ ಈ ನ್ಯೂಜಿಗೂ ಏನು ಸಂಬಂಧ ಇದೆ ಅಂತ ನಾನು ಬಂದು ಹೇಳ್ತೀನಿ. ಚೋಲಿ ಕೆ ಪೀಚೆ ಕ್ಯಾ ಹೇ, ಚೋಲಿ ಕೆ ಪೀಚೆ ಕ್ಯಾ ಹೇ. ಇಲ್ಲೊಬ್ಬ ಬಾಬಾ ಇದಕ್ಕೆ ಹೋಲುವಂತೆ ಒಂದು ರೆಡ್ ಟವಲಿನ ಹಿಂದೆ ಒಂದು ಹೆಣ್ಣು ಮಗಳಿಗೆ ಏನು ಮಾಡ್ತಾ ಇದ್ದಾನೆ? ರೆಡ್ ಟವಲಿನ ಹಿಂದೆ ಏನಿದೆ? ರೆಡ್ ಟವಲಿನ ಹಿಂದಿನ ಮರ್ಮವೇನು? ನೀವೇ ನೋಡಿ. ನಮ್ಮ ದೇಶದಲ್ಲಿ ಢೋಂಗಿ ಬಾಬಾಗಳ ಸಂಖ್ಯೆ ಹೆಚ್ಚಾಗಿದೆ. ಕಾಮುಕ ವ್ಯಾಘ್ರರು ಬಟ್ಟೆ ಬದಲಾಯಿಸಿಕೊಂಡು ಬಾಬಾ ಎಂದು ಕರೆಸಿಕೊಳ್ಳುತ್ತಿದ್ದಾರೆ. ರೆಡ್ ಶಾಲ್ ಹಿಂದೆ ಬಾಬಾ ಮಾಡಿದ್ದೇನು? ಬಾಬಾಗಳು ಆಶೀರ್ವಾದ ಮಾಡುವ ಸ್ಟೈಲ್ ಏನಾದರೂ ಬದಲಾವಣೆ ಮಾಡಿಕೊಂಡಿದ್ದಾರಾ? ಹೆಣ್ಣು ಮಗಳಿಗೆ ಶಾಲ್ ಹಿಂದೆನೇ ಆಶೀರ್ವಾದ ಕೊಡುವ ಒಂದು ಪ್ರವೃತ್ತಿ ಆರಂಭವಾಗಿದೆಯಾ? ಈ ಬಾಬಾ ಒಂದು ಹೆಣ್ಣಿನ ಮೈ ಸವರುತ್ತಾ ನಿನ್ನ ಜಾತಿ ಯಾವುದು ಎಂದು ಕೇಳುತ್ತಾನೆ. ಆ ಮಹಿಳೆ ನಾನು ಬ್ರಾಹ್ಮಣ ಜಾತಿಗೆ ಸೇರಿದವಳು ಎಂದು ಹೇಳಿದ ತಕ್ಷಣವೇ ಆ ಬಾಬಾ ಆ ಮಹಿಳೆಯ ಕೈಯನ್ನು ತನ್ನ ತೊಡೆಯ ಮೇಲೆ ಇಟ್ಟುಕೊಳ್ಳುವ ಪ್ರಯತ್ನ ಮಾಡುತ್ತಾನೆ. ಮತ್ತೆ ಮತ್ತೆ ಆ ಮಹಿಳೆಯ ಮೈ ಸವರುವ ಕಾರ್ಯವನ್ನು ಮುಂದುವರಿಸುತ್ತಾನೆ. ಸ್ನೇಹಿತರೆ, ಯಾವುದೇ ಬಾಬಾಗಳ ಹತ್ತಿರ ಆಶೀರ್ವಾದ ಪಡೆಯಲು ಹೋದರೆ ನಿಮ್ಮ ಮನೆಯ ಹೆಣ್ಣು ಮಗಳ ಮೇಲೆ ಕಾಳಜಿವಿರಲಿ ಮತ್ತು ಜೋಪಾನವಾಗಿ ಕೂಡ ನೋಡಿಕೊಳ್ಳಿ. ಇಂಥ ಕಾಮುಕ ವ್ಯಾಘ್ರರು ಅಮಾಯಕ ಹೆಣ್ಣು ಮಕ್ಕಳಿಗೆ ಪುಸಲಾಯಿಸಿ ಬಣ್ಣದ ಮಾತುಗಳನ್ನಾಡಿ ಸಾಕ್ಷಾತ್ ಪರಬ್ರಹ್ಮನೇ ನಾನೆಂದು ಹೇಳಿ ಕಾಮದ ದಾಹವನ್ನು ತೀರಿಸಿಕೊಳ್ಳುವ ಪ್ರವೃತ್ತಿ ಇವರದಾಗುತ್ತಿದೆ. ಹಾಗಾಗಿ ಬಾಬಾಗಳ ಬಣ್ಣದ ಮಾತುಗಳಿಗೆ ಮಾರು ಹೋಗದಿರಿ. ಈ ಬಾಬಾಗಳು ಮಾಡುತ್ತಿರುವುದು ಏನು? ಈ ಬಾಬಾನ ವಯಸ್ಸೇನು? ಈ ಜೊಲ್ ಪಾರ್ಟಿಯು ಸಾಕ್ಷಾತ್ ಪರಶಿವನ ಭಕ್ತನು ತಾನೆಂದು ಹೇಳಿಕೊಳ್ಳಲು ಯೋಗ್ಯನಾ? ಒಂದು ಸಲ ನೀವೇ ಆಲೋಚನೆ ಮಾಡಿ ನೋಡಿ. ನಮ್ಮ ದೇಶದಲ್ಲಿ ಕಾಮುಕ ವ್ಯಾಘ್ರ ಸಂಖ್ಯೆ ಇದೇನು ಮೊದಲನೇದೇನು ಅಲ್ಲ. ಇಂಥವರ ಸಂಖ್ಯೆ ನಮ್ಮ ಭಾರತದಲ್ಲಿ ಅತಿ ಹೆಚ್ಚುತ್ತಾನೇ ಇದೆ. ಸಾಕ್ಷಾತ್ ಪರಶಿವನೇ ನಾನೆಂದು ಹೇಳಿಕೊಂಡಿದ್ದ ನಿತ್ಯಾನಂದ ಬಾಬಾನೂ ಕೂಡ ರೇಪ್ ಕೇಸಿನ ಜೈಲು ಪಾಲಾಗಿ ಹೊರಬಂದಿರುವ ಉದಾಹರಣೆಗಳು ನಿಮ್ಮ ಕಣ್ಮುಂದೆನೇ ಇದೆ. ನಿತ್ಯಾನಂದ ಅಷ್ಟೇ ಅಲ್ಲ, ಆಸಾರಾಮ್ ಎಂಬ ಬಾಬಾನೂ ಕೂಡ ಸಾಕ್ಷಾತ್ ಪರಶಿವನ ನಾನೇ ಎಂದು ಹೇಳಿಕೊಂಡಿದ್ದ. ಜನರು ಅದನ್ನು ನಂಬೂ ಕೂಡ ಬಿಟ್ಟಿದ್ದರು. ಈ ಕಾಮುಕ ವ್ಯಾಘ್ರನ ಕುಣಿತ ಶೈಲಿಯನ್ನು ನೋಡಿ ಇವನು ಶಿವನ ಭಕ್ತಂತೆ ಕಾಣುತ್ತಾನ? ಈ ಡ್ಯಾನ್ಸ್ ಕಾಮುಕ ಆಸಾರಾಮ್ ಜೈಲು ಪಾಲು ಸೇರಿದ್ದ ವರ್ಷದ್ದು. ಬಣ್ಣದ ಮಾತುಗಳಿಗೆ ಜನ ಎಷ್ಟು ಬೇಗ ಒಬ್ಬರಿಗೆ ಗುಲಾಮರಾಗಿ ಬಿಡುತ್ತಾರೆ ಎನ್ನುವುದಕ್ಕೆ ಇಲ್ಲಿ ಸೇರುವ ಜನರೇ ಸಾಕ್ಷಿ. ಕಾಮ, ಕ್ರೋಧ, ಮದ, ಮತ್ಸರ ಇವೆಲ್ಲವನ್ನು ಯಾರು ತ್ಯಾಗ ಮಾಡಿರುತ್ತಾರೋ ಅವನೇ ನಿಜವಾದ ಯೋಗಿ. ಸ್ನೇಹಿತರೆ, ನಾವು ದುಡಿದರೆ ಮಾತ್ರ ನಮ್ಮ ಹೊಟ್ಟೆ ತುಂಬುತ್ತದೆ. ಕಾಯಕವೇ ಕೈಲಾಸ ಎಂದು ಬಸವಣ್ಣವರು ಹೇಳಿಲ್ಲವೇ? ಇಂಥ ಬಾಬಾಗಳ ಹತ್ತಿರ ಹೋದರೆ ಸಮಸ್ಯೆಗಳು ದೂರ ಆಗುವುದಾದರೆ ನಮ್ಮ ದೇಶದಲ್ಲಿ ಯಾರು ಬಡವರೇ ಇರುತ್ತಿರಲಿಲ್ಲ. ಮನುಷ್ಯನಾದವನು ತನ್ನ ಮೇಲೆ ತಾನು ಭರವಸೆ ಇಡಬೇಕು. ಯಾವ ಮನುಷ್ಯನು ತನ್ನ ಮೇಲೆ ಭರವಸೆ ಇಡುತ್ತಾನೋ ಅವನೇ ಆಸ್ತಿಕ ಮತ್ತು ಯಾವ ಮನುಷ್ಯ ತನ್ನ ಮೇಲೆ ಭರವಸೆ ಇಡುವುದಿಲ್ಲವೋ ಅವನೇ ನಾಸ್ತಿಕ. ಕೆಟ್ಟ ಕೆಲಸ ಮಾಡುವ ಇಂಥ ಬಾಬಾಗಳಿಗೆ ಒದ್ದು ಜೈಲಿಗೆ ಕಳಿಸಿ
ಧರ್ಮ ರಕ್ಷಿಸಬೇಕೆನ್ನುವುದೇ ನನ್ನ ಉದ್ದೇಶ. ಧನ್ಯವಾದಗಳು. EVM ಮಷಿನ್ ಬ್ಯಾನ್ ಆಗಲಿ ಎಂದು ನಿಮ್ಮ ಬೆಂಬಲವಿರಲಿ. EVM ಬ್ಯಾನಿಗೆ ನನ್ನ ಬೆಂಬಲ ಯಾವಾಗಲೂ ಇರುತ್ತೆ. ಥ್ಯಾಂಕ್ ಯು.